ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ರವೆ ಹಪ್ಪಳ ಮಾಡೀನಿ. ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಸಪೋರ್ಟ್ ಮಾಡಿ, ಈ ಥರಿಗೂ ಶೇರ್ ಮಾಡಿ. ಬರೀ ರವೆ ಹಪ್ಪಳನ ಯಾವ ರೀತಿ ಮಾಡ್ಬೇಕಂತೇಳಿ ನಾನು ತೋರಿಸ್ತೀನಿ. ಈ ಮಸಾಲೆ ಹಪ್ಪಳನ ವರ್ಷ ಪೂರ್ತಿ ಇಟ್ಕೋಬೋದು ಆರಾಮಾಗಿ ನೀವು. ಸೊ ಈ ರೀತಿ ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲಿ ನಾವು ವರ್ಷ ಪೂರ್ತಿ ಹಬ್ಬ ಹರಿದಿನಗಳಲ್ಲೆಲ್ಲ ನೀಟಾಗಿ ಹುರ್ಕೊಂಡು ತಿನ್ಬೋದು. ಸೊ ಇದು ನೀವು ಹೊರಗಡೆಯಿಂದ ಕುರ್ಕುರೆ ಸ್ಪೈಸಿ ಏನಾದ್ರು ತಿನ್ಬೇಕನ್ನಿಸ್ತೆ ಹೊರಗಿನ ತರೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡ್ಬೋದು, ನೀವು ತಿನ್ಬೋದು. ಸೊ ಈ ರೀತಿ ಕೆಲವೊಂದಿಷ್ಟು ಮಸಾಲನ್ನ ಯೂಸ್ ಮಾಡ್ಕೊಂಡು ನಾನು ಮಾಡೀನಿ. ಸೊ ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿರಿ, ಫಸ್ಟ್ ಟೈಮ್ ಟ್ರೈ ಮಾಡೋರಿಗೂ ಕೂಡ ಈಸಿಯಾಗಿ ಇದನ್ನು ಮಾಡ್ಬೋದು. ಮತ್ತು ಯಾವುದೇ ರೀತಿಯಾದಂಥ ನಿಮಗೆ ಹರಿಯೋದಾಗಲಿ ಒಡೆಯೋದಾಗಲಿ ಹಿಂಗೆ ಬರಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಆ ರೀತಿ ಈಸಿಯಾಗಿ ಎಲ್ಲರೂ ಮಾಡ್ಬೋದು. ಇದು ಭಾಳ ಕಷ್ಟದೇನಲ್ಲ, ಭಾಳ ಸುಲಭವಾದ ವಿಧಾನದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂಥೇಳಿ. ಸೊ ಬರೀ ನೋಡೋಣ ಅಂತ. ಎಷ್ಟು ಕ್ರಿಸ್ಪಿಯಾಗಿ ಬಂದವಂತ. ಮತ್ತು ಎಣ್ಣೆ ನೋಡಿರಿ, ಎಣ್ಣೆ ಅಷ್ಟು ಜಾಸ್ತಿ ನಿಮ್ಗೆ ಹತ್ತಂಗಿಲ್ಲ. ಟೇಸ್ಟ್ನೂ ಅಷ್ಟೇ, ತಿನ್ನೋಕೆ ಚೆನ್ನಾಗಿರ್ತವೆ. ಸೊ ಇವು ನೀವು ಒಂದು ಸತಿ ರೆಡಿ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಆಗಿರುತ್ತೆ ಅಂಥೇಳಿ. ಇದಕ್ಕೆ ರವೆ ತೊಗೊಂಡು ನಾನು 2 ಗ್ಲಾಸು ಈ ಸಣ್ಣ ರವೆ ತೊಗೊಂಡು ನೋಡ್ರಿ. ಇದಕ್ಕೆ ನಾನು ಸುಮಾರು 2 ಗ್ಲಾಸಿಗೆ 12 ಗ್ಲಾಸು ಇಲ್ಲ 16 ಗ್ಲಾಸು. ನಿಮಗೆ ಗಟ್ಟಿ ದಪ್ಪ ಯಾವ ರೀತಿ ಬೇಕು ನೋಡಿಕೊಂಡು, ಆದರೆ ಒಂದಕ್ಕೆ ಮಿನಿಮಮ್ 5 ರಿಂದ 6 ಗ್ಲಾಸ್ ತೊಗೋಬೇಕು. 8 ಗ್ಲಾಸ್ ತೊಗೊಂಡ್ರೆ ಚೆನ್ನಾಗಿರುತ್ತಾ. 7 ಗ್ಲಾಸ್ ತೊಗೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, 6 ತೊಗೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ. ಸೊ ಯಾವ ರೀತಿ ಹಾಕಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನು ತಗೊಳ್ರಿ. ಸೊ ನಾನು ನೀರಲ್ಲಿ ಬಿಸಿ ಮಾಡಿಟ್ಕೊಂಡಿನಿ. ಆಲ್ಮೋಸ್ಟ್ ಬಿಸಿ ಆಗ್ಯಾವ ನೀರು. ನಾನು 2 ಗ್ಲಾಸ್ ರವಕ್ಕೆ 16 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ತೆಳು ಮಾಡ್ತೀನಿ ನಾನು. ತೆಳು ಮಾಡಬೇಕಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರಲಿ. ಸೊ ಅದಕ್ಕೆ ಇದು ಬಿಸಿ ಆಯಿತು, ಆಗ್ಲಿಕ್ಕತ್ತದಲ್ಲ. ಸೊ ಇವಾಗ ಒಂದು ಸ್ವಲ್ಪ ಎಳ್ಳು ಹಾಕ್ಕೋತೀನಿ. ಸೊ ಎಳ್ಳಷ್ಟೇ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ. ಜೀರಿಗೆ ಹಾಕೋಂಗಿದ್ರೆ ಎಳ್ಳು ಕಮ್ಮಿ ಹಾಕಿರಿ. ಜೀರಿಗೆ ಹಾಕಲ್ಲ ಅಂದರೆ ಎಳ್ಳನ್ನು ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ಖಾರ, ಹಸಿಮೆಣಸಿಗೆ ಖಾರ ನಾನು ಪುಡಿ ಮಾಡಿ ಇಟ್ಕೊಂಡೀನಿ. ನೀವು ಬೇಕಂದರೆ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಬೇಕಂದರೆ ನೀವು ಇದನ್ನು ಕಟ್ ಮಾಡೋ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡಿದ್ರೂ ನಡೀತದೆ. ರುಚಿಗೆ ತಕ್ಕಷ್ಟು ಉಪ್ಪು ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಹಾಕೋದ್ರಲ್ಲೇ ಬೆಸ್ಟ್. ಯಾಕಂದರೆ ಆಮೇಲೆ ಒಣಗಿದ ಮೇಲೆ ಉಪ್ಪು ಆಗುತ್ತಾ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಸೋಡಾ ಹಾಕ್ತೀನಿ. ಪಾಪಡಿ ಖಾರ ಸಿಕ್ಕರೆ ಪಾಪಡಿ ಖಾರ ಹಾಕ್ಬೋದು. ಪಾಪಡಿ ಖಾರ ಇಲ್ಲ ಅಂದರೆ ಈ ಥರ ಸೋಡಾನ ಇವಾಗ ಕುದಿಯಾಗತ್ತದ. ಕೊತ್ತಂಬರಿ ಸೊಪ್ಪು, ಜೀರಿಗೆನ ಸ್ವಲ್ಪ ಹಾಕ್ತೀನಿ. ಇವಾಗ ಸ್ವಲ್ಪನೇ ರವೆ ಹಾಕಬೇಕು. ರವೆ ಹಾಕಿ ತಿರ್ಗಿಸ್ತಾನೆ ಇರಬೇಕು. ಇಲ್ಲ ನಿಮಗೆ ರವೆ ಹಾಕಿ ತಿರ್ಗಿಸೋದು ಕಷ್ಟ ಅಂದರೆ ಇದನ್ನು ನೀರಲ್ಲಿ ನೆನೆ ಇಟ್ಕೋಬೇಕು. ನೆನೆ ಇಟ್ಕೊಂಡು ಮಾಡ್ಬೋದು. ಸ್ವಲ್ಪನೇ ಹಾಕಿ ತಿರುಗಿಸ್ತಾ ಹೋಗ್ರಿ. ಗಂಟಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಆಗುತ್ತಪ್ಪ ನಮಗೆ ಆಗಲ್ಲ ಅಂದರೆ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಮುಂಚೆನೇ ಒಂದು 2 ಗ್ಲಾಸ್ ನೀರು ಇದಕ್ಕೆ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡಿನೂ ಇಟ್ಕೋಬೋದು. ನಾನು ನೀಟಾಗಿ ಬಿಡತ್ತೀನಿ ನೋಡ್ರಿ. ಹಿಂಗೆ ಇಷ್ಟಿಷ್ಟೇ ಬಿಟ್ಟು ಸೊ ಇದನ್ನ ಒಂದು 5 ರಿಂದ 10 ನಿಮಿಷ ಕೊತ್ತಂಬರಿ ಸೊಪ್ಪಿನ ಐತಲ್ಲ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ಅದು ಗ್ರೀನಾಗಿ ಕಾಣುತ್ತೆ ಅಂತೇಳಿ ಸ್ವಲ್ಪ ನಾನು ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ಇದು ನೋಡ್ರಿ ಇಷ್ಟು ಗಟ್ಟಿಯಾಗಿ ಕುದ್ದು ಸುಮಾರು ಒಂದು 10 ನಿಮಿಷ ಕುದಿಸಿನಿ ಇವಾಗ ನಾನು. ಆಮೇಲೆ ಫ್ಲೇಮ್ ದಪ್ಪ ಇಟ್ಟು ಕೈ ಬಿಡ್ದಂಗೆ ಕುದಿಸಿನಿ. ನೋಡ್ಬೋದು ನೀವು, ಬಬಲ್ಸ್ ಬರ್ಲಿಕ್ಕತ್ತದ ಇದು. ಸೊ ಇದು ಈ ಥರ ರೆಡಿ ಆದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ಇನ್ನೊಂದು ರೀತಿ ಇದನ್ನು ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಸ್ವಲ್ಪ ಹಿಂಗೆ ಜಾರಿಸಿದರೆ ಅದು ನೋಡ್ರಿ ನೀರು ತರಲ್ಲ. ಈ ಥರ ಪೂರ್ತಿನೇ ಬಿಟ್ಕೊಂಡು ಬರ್ಬೇಕು. ಈ ಥರ ಸ್ವಲ್ಪ ಅಲ್ಲೇ ಉಳಿಬಾರ್ದು. ಈ ಥರ ಬಿಟ್ಕೊಂಡು ಬಂದರೆ ಇದು ರೆಡಿ ಆಗ್ಯದ ಅಂತ ಅರ್ಥ.
ಸೊ ನಾವು ಹಾಕಿದ್ದು ಹಪ್ಪಳ ಏನಿದೆಯಲ್ಲ ಅದು ಒಂದೇ ಕಡೆ ಸ್ಟೇ ಆಗುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ. ಆಮೇಲೆ ಸೀಳಂಗೂ ಇಲ್ಲ. ಈ ಸರಿ ಕುದಿಸ್ಲಿಲ್ಲ ಅಂದರೆ ಸೀಳೋ ಅಂಥ ಚಾನ್ಸಸ್ ಇರ್ತವೆ. ಅದನ್ನು ನೋಡಿಕೊಂಡು ಕುದಿಸ್ಕೋಬೇಕು. ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತೀನಿ. ಸೊ ಇದು ಆಗಿತ್ತು. ನೋಡಿರಿ, ಸ್ವಲ್ಪ ಬಿಸಿ ಇದ್ದಾಗೆ ಹಾಕಬೇಕು, ಪೂರ್ತಿ ತಣ್ಣಗಾಗತ್ತೆ ನಿಂದಿರಬೇಡ್ರಿ. ನಾನು ಪ್ಲಾಸ್ಟಿಕ್ ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ಲುಂಗಿ ಮೇಲೂ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಹಾಕ್ಬೋದು. ನೋಡಿರಿ, ಸಣ್ಣ ಬೇಕಂದರೆ ಸಣ್ಣ, ದೊಡ್ಡ ಬೇಕಂದರೆ ದೊಡ್ಡ, ಯಾವ ಥರ ಬೇಕಾದರೂ ಹಾಕೋಬೋದು. ಇದನ್ನು ನೀವು ಹಿಂಗೆ ಮಾಡಿ ಹೋದರೆ ನಡು ಇದು ಆಗೋ ಚಾನ್ಸಸ್ ಇರ್ತದೆ. ಬೆಸ್ಟ್ ನೀವು ಹಿಂಗೆ ಹಾಕೋದು. ಗಟ್ಟಿ ಅನ್ನಿಸ್ತು ಅಂತಂದರೆ ಮಧ್ಯದಲ್ಲಿ ನೀವು ಬಿಸಿನೀರು ಹ್ಯಾಡನ್ನು ಮಾಡ್ಕೋಬೋದು. ಭಾಳ ಗಟ್ಟಿ ಅನ್ನಿಸ್ತು. ಫ್ರೆಂಡ್ಸ್, ಇವು ರವೆ ಹಪ್ಪಳ 2 ದಿನ ಒಣಗಿದ್ಮೇಲೆ ಈ ರೀತಿ ಆಗಿದೆ. ಎಣ್ಣೆ ಕಾಯ್ದದ್ದು ನೋಡಿರಿ. ಸೊ ನಾನು ಒಂದೊಂದೇ ಹಾಕ್ತಿದ್ದೀನಿ. ಎಷ್ಟು ಚೆನ್ನಾಗಿ ಅರಳಿಗೆ ತೊಗೊಂಡು ನೋಡ್ತೀನಿ. ಸೊ ಟೇಸ್ಟು ಚೆನ್ನಾಗಾಗುತ್ತೆ. ಮಸಾಲ ಹಾಕಿದ್ರಿಂದ ಸ್ವಲ್ಪ ಕಲರ್ ನಿಮಗೆ ಚೇಂಜ್ ಅನ್ನಿಸ್ತಾ, ವೈಟ್ ಬರೋಂಗಿಲ್ಲ. ಸೊ ವೈಟ್ ಅದೇನೋ ವೈಟ್ ಬರಬೇಕಂದ್ರೆ ನಿಮಗೆ ನೆಕ್ಸ್ಟ್ ಡೇ ಇನ್ನೊಂದು ನಾನು ನಿಮಗೆ ಹಾಕಿ ತೋರಿಸ್ತೀನಂತ ಅಕ್ಕಿ ಹಪ್ಪಳನ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸ್ಕಿಪ್ ಮಾಡಲಾರ್ದಂಗೆ. ಜಾಸ್ತಿ ಎಣ್ಣೆ ಹಿಡಿಯೋಂಗಿಲ್ಲ. ನಾನು ಎಷ್ಟು ಹಪ್ಪಳ ಕರೆದ್ರೆ ಎಣ್ಣೆ ಅಷ್ಟೇ ಇದೆ ನೋಡಿರಿ. ವರ್ಷ ಪೂರ್ತಿ ಇಟ್ಕೊಂಡು ಆರಾಮಾಗಿ ನೀವು ಬೇಕಾದಾಗ ಹುರ್ಕೊಂಡು ತಿನ್ಬೋದು. ಅವಲಕ್ಕಿ ಹಪ್ಪಳನ ಒಂದು ಸತಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಮಾಡಿದಂದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಸೊ ನಮ್ಮ ಮಸಾಲೆ ರವೆ ಹಪ್ಪಳ ನೋಡ್ರಿ ಇಲ್ಲಿ ರೆಡಿ ಆಗಿದೆ. ನೋಡ್ರಿ ಇವು ಎಷ್ಟು ಕ್ರಿಸ್ಪಿಯಾಗಿ ಬಂದವಂತ. ಮತ್ತು ಎಣ್ಣೆ ನೋಡ್ರಿ, ಎಣ್ಣೆ ಅಷ್ಟು ಜಾಸ್ತಿ ನಿಮ್ಗೆ ಹತ್ತಂಗಿಲ್ಲ. ಟೇಸ್ಟ್ನೂ ಅಷ್ಟೇ, ತಿನ್ನೋಕೆ ಚೆನ್ನಾಗಿರ್ತವೆ. ಸೊ ಇವು ನೀವು ಒಂದು ಸತಿ ರೆಡಿ ಮಾಡಿ ನೋಡ್ಕೊಳ್ರಿ ಯಾವ ರೀತಿ ಆಗಿರುತ್ತೆ ಅಂಥೇಳಿ.